ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್. ಯಾವ ರೀತಿಯಿಂದ ಯಾವಾಗ ನೀವು ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಯನ್ನು. ಇವತ್ತು ಸ್ಪೆಷಲ್ಲಾಗಿ ನಾವು ಒಂದು ಚಿಕನ್ ವಿಂಗ್ಸ್ ಮಾಡೋ ಅಂಥ ವಿಧಾನವನ್ನು ನೋಡಿಕೊಳ್ಳೋಣ. ಅದಕ್ಕೆ ಬೇಕಾಗುವಂಥ ಪದಾರ್ಥಗಳು ಕರಿಮೆಣಸು, ಕಾರ್ನ್ಫ್ಲವರು, ಖಾರ ಪುಡಿ ಮತ್ತು ಚಿಲ್ಲಿ ಸಾಸು, ಟೊಮೆಟೊ ಸಾಸ್ ಇದ್ದರೆ ಟೊಮೆಟೊ ಸಾಸ್ ಹಾಕಿ, ಇಲ್ಲ ಅಂದರೆ ನಿಮ್ಮ ಹತ್ರ ಲಿಂಬೆಹಣ್ಣಿದ್ದರೆ ಹಾಕಿರಿ, ವಿನೆಗರ್ ಇದ್ದರೆ ಹಾಕಿರಿ. ಅದಿಲ್ಲ ಸೋಯಾ ಸಾಸ್ ಅಂಕರ್ ಮಸ್ಟ್ ಇದೆ. ಮತ್ತು ಚಿಲ್ಲಿ ಸಾಸ್ ಬೇಕು. ಮತ್ತು ಅದಕ್ಕೆ ಗಾರ್ಲಿಕ್ ಆ್ಯಂಡ್ ಜಿಂಜರ್ ಚಾಪ್ ಮಾಡಿದಂಥದ್ದು ಬೇಕಾಗುತ್ತೆ. ಮತ್ತು ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಬೇಕಾಗುತ್ತೆ. ಇದನ್ನು ಮಾಡಿಕೊಳ್ಳುವಂಥ ವಿಧಾನಗಳನ್ನು ನೋಡೋಣ. ಉಪ್ಪು ಬೇಕಾಗುತ್ತೆ. ಉಪ್ಪು ನಾವು ಸೋಯಾ ಸಾಸು ಎಲ್ಲ ಸಾಸ್ ಹಾಕೋದ್ರಿಂದ ಅದರಲ್ಲಿ ಸ್ವಲ್ಪ ನಾವು ಸಾಸ್ ಹಾಕಬೇಕಾಗುತ್ತೆ. ಇದನ್ನು ಯಾವ ರೀತಿ ಮಾಡಬೇಕೆಂಬುದಾಗಿ ನಾವೀಗ ನೋಡಿಕೊಳ್ಳೋಣ. ಆನ ಮಾಡಿ ನೋಡಿ. ಅದಕ್ಕೆ ನಾನು ಸೋಯಾ ಸಾಸ್ 2 ಟೀ ಸ್ಪೂನ್ ಹಾಕಿದ್ದೇನೆ. ಮತ್ತು ಅದಕ್ಕೆ ರೆಡ್ ಚಿಲ್ಲಿ ಸಾಸು 2 ಟೀ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಖಾರ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ನಾನು ಒಂದಿಷ್ಟು ಲಿಂಬೆಹಣ್ಣು, ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಲಿಂಬೆಹಣ್ಣು ಸದಾ ನೀವು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಕಾರ್ನ್ಫ್ಲವರ್ ಹಾಕ್ಕೊಳ್ಬೇಕು, ಕಲಿಸ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ನಾನು ಮೈದಾ ಹಿಟ್ಟನ್ನು ಸಹ ಹಾಕ್ಕೊಂಡಿದ್ದೇನೆ. ಕಾರ್ನ್ಫ್ಲವರ್ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಕಾರ್ನ್ಫ್ಲವರು ಹಾಕ್ಕೊಂಡಿದ್ದೇನೆ. ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಸದಾ ಹಾಕ್ತಾಯಿದ್ದೇನೆ. ಪೆಪ್ಪರ್ ಹಾಕಿದ್ದೇನೆ. ಪೆಪ್ಪರ್ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಪೆಪ್ಪರು. ಇವಾಗ ಅದನ್ನು ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗ್ತದೆ. ಇದನ್ನು ಸ್ವಲ್ಪ ಪಾನು ಮತ್ತು ಎಣ್ಣೆ ಹಾಕಿ ಅದನ್ನು ನಾನು ಬಿಸಿ ಆಗಲಿಟ್ಟಿದ್ದೇನೆ. ನಿಮಗೆ ಇವಾಗ ನಾನು ಈ ಚಿಕನ್ನು ಮ್ಯಾರಿನೇಟ್ ಮಾಡೋಕ್ಕೆ ಹಾಫ್ ಆನ್ ಅವರ್ ಇಟ್ಟಿದ್ದೆ. ಇವಾಗ ಮ್ಯಾರಿನೇಟ್ ಮಾಡಿದ್ದನ್ನು ನಾವಿಲ್ಲೇ ಇದನ್ನು ಈಗ ಫ್ರೈ ಮಾಡಿಕೊಳ್ಬೇಕಾಗ್ತದೆ. ಈ ಎಣ್ಣೆ ಕಾಯಿಲಿ ಬಿಟ್ಟಿದ್ದೇನೆ. ಎಣ್ಣೆ ತುಪ್ಪ ಹಾಕಿದ್ದೇನೆ. ತುಪ್ಪ ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕಿ, ತುಪ್ಪ ಇದ್ದರೆ ತುಪ್ಪ ಹಾಕಿ. ಆದರೆ ನಾನು ಮ್ಯಾರಿನೇಷನ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನಾನು ಅದಕ್ಕೆ ಎಣ್ಣೆ, ನಿಮ್ಮ ಹತ್ರ ಎಣ್ಣೆ ಇದ್ದರೆ ಹಾಕಿರಿ, ಆಲಿವ್ ಆಯಿಲ್ ಇದ್ದರೂ ಹಾಕಿರಿ. ಇಲ್ಲ ಅಂದರೆ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಂಡು ನೀವು ಅದನ್ನು ಒಂದು ಹಾಫ್ ಆನ್ ಅವರ್, ಇಲ್ಲ ಅಂದರೆ ನೀವು ಓವರ್ನೈಟು ಸಹ ನೀವು ಫ್ರಿಜ್ನಲ್ಲಿಟ್ಟು ಅದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟರೆ, ಮರುದಿನ ಮಾಡೋದಿದ್ದರೆ ತುಂಬ ಅದರಲ್ಲಿರುವಂಥ ಎಲ್ಲ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದರಲ್ಲಿ ಸೋಕಾಗಿ ಉಪ್ಪು ಖಾರ ಎಲ್ಲ ಸರಿಯಾಗಿ ಬಂದು ನಿಮ್ಗೆ ತುಂಬ ಚೆನ್ನಾಗಿರುವಂಥ ವಿಂಗ್ಸ್ ರೆಡಿ ಆಗುತ್ತೆ ನೋಡಿ. ಇವಾಗ ನಾನು ಅದಕ್ಕೆಲ್ಲ ಸೆಸಮಿ ಸೀಡ್ ಹಾಕಿ ನಾನು ಇದನ್ನು ಹಾಕ್ತಾಯಿದ್ದೇನೆ. ನೀವು ಬೇಕಾದರೆ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಮುಂಚೆ ನಾನು ಮ್ಯಾರಿನೇಷನ್ ಮಾಡಬೇಕಾದ್ರೆ ಸ್ವಲ್ಪ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ನಾನು ಮ್ಯಾರಿನೇಷನ್ ಮಾಡೋಕ್ಕೆ ಇಟ್ಟಿದ್ದೆ. ನೀವು ಇಲ್ಲಾಂದರೆ ಓವರ್ ನೈಟು ಇಡ್ಬೋದು. ಇಲ್ಲ ಅಂತಂದರೆ ಒಂದು 30 ಮಿನಿಟ್ಸು 1 ಅವರ್ ನಿಮ್ಮ ಟೈಮ್ ಇತ್ತಂದರೆ 1 ಅವರ್ ಅದು ಇಟ್ಟರೆ ನೀವು ಅದರಲ್ಲಿರುವಂಥ ಎಲ್ಲ ನಿಮ್ಮ ಉಪ್ಪು ಖಾರ ಎಲ್ಲ ಸರಿಯಾಗಿ ಅದರಲ್ಲಿ ಸೋಕಾಗಿ ನಿಮ್ಗೆ ಟೇಸ್ಟಿ ಆಗುತ್ತೆ. ಇಲ್ಲಾಂದರೆ ಒಳಗಡೆ ಅದು ಅಷ್ಟು ಉಪ್ಪು ಗಿಪ್ಪು ಯಾವುದೂ ಬಂದಿರೋಂಗಿಲ್ಲ. ಆದ್ದರಿಂದ ಇದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇದನ್ನು ಹಾಕ್ಕೊಳ್ಳಿ. ಅದು ಮ್ಯಾರಿನೇಷನ್ ಮಾಡಬೇಕಾದ್ರೆ ಎಣ್ಣೆ ಹಾಕಿದ್ರಿಂದ ಜಾಸ್ತಿ ಎಣ್ಣೆ ಏನು ಬೇಕಾಗೋದಿಲ್ಲ ಇದಕ್ಕೆ. ಮತ್ತು ಇದು ಆ್ಯಕ್ಚುಲಿ ಇದಕ್ಕೆ ಸ್ವೀಟಿಶ್ ಇರೋದ್ರಿಂದ ನೀವು ಇದಕ್ಕೆ ಸ್ವಲ್ಪ 1 ಟೀ ಸ್ಪೂನಷ್ಟು ನೀವು ಜೇನುತುಪ್ಪನೂ ಹಾಕ್ಕೊಳ್ಬೋದು. ನಿಮ್ಗೆ ಸ್ವೀಟ್ ಬೇಡ ಅಂದರೆ ಜೇನುತುಪ್ಪ ಆಪ್ಷನ್, ಅದು ಬಿಟ್ಟರೆ ನಿಮಗೆ ಖಾರ ಇರೋದು ಸಿಕ್ಕುತ್ತೆ. ಆ್ಯಕ್ಚುಲಿ ಅದಕ್ಕೊಂದು ಸ್ವಲ್ಪ 1 ಟೀ ಸ್ಪೂನಷ್ಟು 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡು ಇದು ಫ್ರೈ ಮಾಡೋಕ್ಕಿರ್ತಾರೆ. ಇವಾಗ ನೋಡಿ ಎಷ್ಟು ಬೇಗ ಆಗ್ತಾಯಿದೆ. ಜಾಸ್ತಿ ಬೇಡ, ಸ್ವಲ್ಪದ್ರಲ್ಲೇ ಮಾಡಬೇಕು, ಬೇಗ ಆಗಿಬಿಡುತ್ತೆ. ಇದು ಮೀಡಿಯಮ್ಮಲ್ಲೇ ಇಟ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ನೀವು ಮಾಡಿಕೊಂಡು ತಿನ್ನಿ. ಎಣ್ಣೆ ಜಾಸ್ತಿ ಬೇಕಾಗೋದಿಲ್ಲ ಇದಕ್ಕೆ. ಡೀಪ್ ಫ್ರೈ ಮಾಡೋದಿಲ್ಲ. ಇದನ್ನು ಅಷ್ಟೇ ಹಾಗೆ ಶಾಲೋ ಫ್ರೈ ಮಾಡಬೇಕಾಗ್ತದೆ. ನೋಡಿ, ಆವಾಗ ಬೆಳ್ಳುಳ್ಳಿ ಮತ್ತು ಗಾರ್ಲಿಕ್ ಅದು ಹಾಕಿದ್ವಲ್ಲ, ಅದು ಕೆಳಗಡೆ
ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅದ್ರ ಮೇಲೇ ನಾವು ಇದನ್ನೆಲ್ಲ ಮಾಡಿದರೆ ಕೆಳಗಡೆ ತುಂಬ ಚೆನ್ನಾಗಿ ಅದರ ಟೇಸ್ಟ್ ಕೊಡ್ತಾಯಿದೆ. ಬೆಳ್ಳುಳ್ಳಿದು ಎಷ್ಟು ಚೆನ್ನಾಗಿ ವಾಸನೆ ಬರ್ತಾಯಿದೆ. ಇದು ಸಸ್ಮಿ ಸೀಡ್ಸ್ ಎಷ್ಟು ಗ್ರ್ಯಾಂಡ್ ಕಾಣ್ತಾ ಇದೆ ಟೇಸ್ಟು. ಸೆವೆನ್ ಟು 8 ಮಿನಿಟ್ಸು ನೀವು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಮಾಡಿದರೆ ಇದು ಆಗಿಬಿಡುತ್ತೆ. ಬೇಗ ಆಗುವಂಥದ್ದು ಇದು ಒಂದು ರೆಸಿಪಿ ಇದೆ. ನೀವು ಇದನ್ನು ಟ್ರೈ ಮಾಡಿ. ಅದು ಇನ್ನೂ ಕುದ್ದಿಲ್ಲ ಅಂದರೆ ಮತ್ತೆ ಇನ್ನೂ ಬಾಯ್ಲ್ ಆಗುವವರೆಗೂ ಇಟ್ಕೊಳ್ಳಿ. ನಮ್ದು ಆಗ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಗಾರ್ಲಿಕ್ಕು ಜಿಂಜರ್ ಎಷ್ಟು ಚೆನ್ನಾಗಿ ಮೇಲೆ ಕಾಣ್ತಾ ಇದೆ. ಮತ್ತು ಅದೇ ರೀತಿಯಾಗಿ ಇದು ಸಸ್ಮೆ ಸೀಡು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಕೊತ್ತಂಬರಿಯಿಂದ ಡೆಕೋರೇಟ್ ಮಾಡೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಿರುವಂಥ ನಮ್ಮದು ಚಿಕನ್ ಲೆಗ್ಸ್ ಅಥವಾ ವಿಂಗ್ಸ್ ಮಾಡಿರುವಂಥ ಒಂದು ರೆಸಿಪಿಯನ್ನು ನೋಡಿ ನೀವು ಇದನ್ನು ಎಂಜಾಯ್ ಮಾಡಿ ಮತ್ತು ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ನೀವು ತಿಂದು ನೋಡಿ ನನಗೆ ಕಮೆಂಟ್ ಮಾಡಿರಿ ಪ್ಲೀಸ್. ನೀವು ಎನ್ಕರೇಜ್ ಮಾಡಿರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಹಚ್ಚಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್.